ಕೇಳುದು ಯಾವ ಯಾವ ಕ್ಷೇತ್ರದಲ್ಲಾಗ್ಲಿ ಎಲ್ಲರಿಗೂ ಹೇಳಲಿಲ್ಲ, ಹೆಂಗಸರಿಗೆ ಯಜಮಾನಿಕೆ ಕೊಡಬಾರ್ದು, ಬೀಳ್ತದೆ ಆಚೆಗೆ ಹೋದ್ರೆ. ಇಲ್ಲ ಇಲ್ಲಿನವ್ರಿಗೆ ಹೇಳಲಿಲ್ಲ ಯಾರು, ಕ್ಷಮೆ ಇಲ್ಲ. ನೀವು ಇಲ್ಲಿನವ್ರು ಬಹಳ ಒಳ್ಳೆಯವರು, ದೇವರಿದ್ದಾಗ ಅವರು. ನಿಮ್ಮ ಹೊತ್ತಿಗೆ ಎಂತ ಮರೆ ದೊಡ್ಡ ಸುಂಕಿ ಅಂತ ಕೇಳು. ನಾನು ಅವಾಗ ಹೇಳಿ ಸರಿ ಇಲ್ವಾ? ಹೌದು, ನೀ ಹಿಂದ್ಗಡೆಯಿಂದ ಅವರಿಗೆ ಬೈತಿ ಅಂತ. ಬೈಯುವುದಲ್ಲ, ಮತ್ತೆ ಪುರ್ಸೋದೇ ಇಲ್ಲ ಕೇಳುವುದು. ಹೌದು ಮರೆ, ಆಗುವುದಾದ್ರೆ ಹೋಗುವುದಾದ್ರೆ ಎಂತದ್ದು? ಹೌದು, ಆಗುದಿದ್ರೆ ಮಾಡಿಸುವುದು, ಇಲ್ಲ ನೀವೇ ಮಾಡಿಕೊಳ್ಳಿ. ಇವ್ರದ್ದು ಎಂತ ಬದನೆಕಾಯಿ ಯಜಮಾನಿಕೆ, ಇವ್ರ ಯಜಮಾನಿಕೆ ಹಾಳು ಬಿದ್ದು ಹೋಗ್ಲಿ. ನಾಳೆ ಮತ್ತೆ ಹೇಳ್ತೀನಿ ಬೇಡ, ಸುಮ್ಮನುಳಿ ಮರೆ. ಒಂದು ಕೆಲಸ ಮಾಡುವ, ಈಗ ಅವಳು ನನ್ನನ್ನು ಒಪ್ಪಬೇಕಾದ್ರೆ ಸ್ವಲ್ಪ ಸುಮ್ಮನಿರ್ಲಿಕ್ಕೆ ಒಂದ್ ಸ್ವಲ್ಪ ದಯವಿಟ್ಟು. ಎಂತ ಅಲ್ಲ ಮಾತು. ಈಗ ಅವಳು ನನ್ನನ್ನು ಒಪ್ಪಬೇಕಾದ್ರೆ ನನ್ನ ವಿಷಯ ಅವಳಿಗೆ ಗೊತ್ತಾಗಬೇಕು. ನನ್ನ ವಿಷಯ ಅವಳಿಗೆ ಅರ್ಥ ಆಗಬೇಕಾದ್ರೆ ಯಾರಾದ್ರೂ ನಮ್ಮ ವಿಷಯ ಹೇಳ್ಬೇಕು. ಯಾರಿದ್ರು ಮರೆ? ಯಾರಿದ್ದಾರೆ? ನಿನ್ನ ಬಗ್ಗೆ ಹೊಗಳುವವರು ಆಗ್ಬೇಕು. ಹೌದು, ಯಾರಿದ್ದಾರೆ? ಇಲ್ಲಿ ಯಾರು ಇಲ್ಲ. ನನ್ನ ಬಗ್ಗೆ ಹೊಗಳುವುದಿದ್ರೆ ಅದು ನೀನೇ ಮಿತ್ರ. ಆದ್ರೂ ಒಂದು ನೋಡು, ನಿನ್ನ ಜೊತೆ ಇರುವುದೇ ನನ್ನ ಸೌಭಾಗ್ಯ. ನಿನ್ನ ಜೊತೆ ಇನ್ನು ಕೆಲವು ವರ್ಷ ಇರಬೇಕು ಅನ್ನುವ ಮಹದಾಸೆ ಇಟ್ಕೊಂಡವ. ಮತ್ತೆ ನೋಡು, ನಿನಗೆ ಯಾರೇ ಆಗ್ಲಿ ಏನೇ ನೋವಿನ ಮಾತಾಡಬಾರ್ದು. ನಿನ್ನ ಬಯಕೆ ನನ್ನ ಬಯಕೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಎಂತದ್ದು ವಿಷಯ ಮುಟ್ಟಿಸ್ಬೇಕು ಅಂತ ಆದ್ರೆ ನೀನ್ ಹೀಗೋಗ್ಲಿಕ್ಕಿಲ್ಲ. ಮತ್ತೆಂತ ಮಾಡುದು? ಹೀಗೆ ಬಿಚ್ಚಿಕೊಂಡು ಹೋಗಂತಲಿದ್ದ. ಹೀಗೆ ಹೋದ್ರೆ ಅವಳಿಗೆ ಗೊತ್ತಾಗ್ತದೆ ನೀನು ನನ್ನ ಆತ್ಮೀಯ ಅಂತ. ಅದಾಗಬಾರ್ದು ಅಂತ ಆದ್ರೆ ನೀ ವೇಷ ಮಾಡ್ಬೇಕು. ವೇಷ ಯಾವ್ದು ವೇಷ? ನೀನು ವೇಷ ಮಾಡು ಜೋಗಿ. ಜೋಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ಅವಳ ಮುಂದೆ ಬಾಗಿ ನಿಲ್ಲುವಾಗ ಬೀಗಿ ವಿಷಯವನ್ನು ಅಳೆದು ತೂಗಿ ಹೇಳಿ ನನ್ನ ಬಗ್ಗೆ ಅಭಿಪ್ರಾಯ. ಅಯ್ಯೋ, ನಿನ್ನ ಬಗ್ಗೆ ನನ್ನ ಗೊತ್ತಿಲ್ಲದೆಲ್ಲ ಹೋಗ್ಲತ್ತೇನೆ ನಾನು. ಅಂದ್ರೆ ವಿಶ್ವಾಸದ ಬಗ್ಗೆ. ಹೌದಾ? ಬೇಗ ಬಾ. ಆಯ್ತು, ಹೋಗ್ಬಾ. ನೀನು ಮಂಡೆ ಬಿಸಿ ಮಾಡ್ಕೊಳ್ಬೇಡ. ಅದೇ ಮಂಡೆ ಹಾಯ್ಕೊಂಡು ರಾತ್ರಿ ನಿದ್ರೆ ಬರ್ತಿದ್ರು ಒಂದ್ ಕೆಲಸ ಮಾಡು, ಒಂದ್ ಸ್ವಲ್ಪ ಎಣ್ಣೆ ತಕೋ. ಅದು ಅಭ್ಯಾಸ ಇಲ್ಲ. ಹೌದಲ್ವಾ? ತಲೆಗೆ ಹಾಕೋ, ಸರಿ ತಟ್ಕೋ, ಆಮೇಲೆ ಕಾಲಿಗೆ ಹಾಕೋ, ಈ ಪಾದಕ್ಕೆ ಹಾಕಿ ಸರಿ ತಿಕ್ಕೋ. ಎಂತವನಿಗಾದ್ರೂ ಚಯ್ಯ ಮಗ ಅಲ್ಲೇ. ಹೌದಾ? ವಿಶ್ರಾಂತಿ ಪಡಿತ. ಇದು ನೋಡ, ನೀನು ಬೇಸರ ಮಾಡ್ಕೋಬೇಡ, ನಾನಿದ್ದು ಹೋಗೋ. ಇದು ನೀನೇನು ಮಂಡೆ ಬಿಸಿ ಮಾಡ್ಕೊಳ್ಬೇಡ, ಹೋಗೋ. ಹೋಗೋ. ಇವರು ಸಂಸಾರದವರಿಗೆ ಎಲ್ಲ ವೈದ್ಯ ಹೋಗಿತ್ತು ಮಾರಿ, ಒಂದೂ ಸಮಯ ಇಲ್ಲ. ಇವು ಹಳಿಯಲ್ಲಿ ತಕೊಂಡು ಹೋಗ್ತದ ಮದುವೆ. ಅವನು ಗ್ರಾಮೀಣ ಭಾಷೆಯಲ್ಲಿ ಹೇಳುದ ಜಬ್ಬಾಗಿದ್ದ. ಅವನಿಗೆ ಎಂತ ಮದುವೆ ಮಾರ. ಅವನು ನೋಡಿದ್ರು, ಅವನು ಸೊಟ್ಟು ನೋಡಿದ್ರು ಒಂದು ತಾಗಿ ಸಾವುದಿಲ್ಲ. ಅವನ ಜೊತೆಗಿತ್ತು ನಮಗೂ ಒಂದು ತಾಗಿ ಸಾಯ್ಲಿಲ್ಲ. ಮತ್ತೆ ನಮ್ಮ ಹಳ್ಳಿ ಬರುವೇ ಸರಿ ಇಲ್ಲ. ಆದ್ರೆ ಏನ್ ಮಾಡುವ, ಊರಿಗೆ ಉಪಕಾರ ಮಾಡ್ಬೇಕು. ನಾನು ಅವನದೊಂದು ಒಂದು ತುತ್ತು ಅನ್ನವನ್ನು ತಿಂದವ ನಾನು. ವೇಷ ಬದಲಾವಣೆ ಹೊರಟ ಮಗ ಈಗ. ಜೀವನದಲ್ಲಿ ಇಂಥ ಸಂಕಷ್ಟಗಳು ಎದುರಾಗುತ್ತದೆ ಎನ್ನುವ ಹಾಗೆ ನಾ ಕನಸಿನಲ್ಲಿಯೂ ಗ್ರಹಿಸಿದವಳಲ್ಲ. ಗಂಡನೊಂದಿಗೆ ಸುಖವಾಗಿ ಕಾಲವನ್ನ ಕಳೆಯುವಂತಹ ಕಾಲಕ್ಕೆ ಕಾಂತಾರದಲ್ಲಿ ಸಂಚರಿಸುವಂತಹ ಹೊತ್ತಿಗೆ ಮಣಿಯೊಂದನ್ನ ಕಂಡೆ. ಇತ್ತ ಬಾ, ನನ್ನನ್ನು ತೆಗೆದುಕೊಂಡು ಹೋಗಿ ಪೂಜಿಸು, ನಿನಗೆ ಒಳಿತಾಗುತ್ತದೆ ಎನ್ನುವ ಹಾಗೆ ಆಡಿದ ದಿವ್ಯವಾಣಿಯನ್ನು ತಿರಸ್ಕರಿಸಿದೆ. ಅಹಂಕಾರ ಮತ್ತೊಳಾಗಿ ಎಡಗಾಲಿಂದ ಬಲವಾಗಿ ಒತ್ತವಳು ನಾನಿದ್ದೇನೆ. ಆ ಸಂದರ್ಭದಿಂದ ಏನೋ ನನ್ನ ಪಾಲೆ ಕಷ್ಟಗಳೆಲ್ಲವೂ ಬರುವುದಕ್ಕೆ ಸಾಧ್ಯವಾಯಿತು. ಪತಿಯನ್ನ ಕಳೆದುಕೊಂಡೆ, ನಿರ್ಗತಿಗಳಾದೆ. ನನ್ನ ಪಾಲೆ ಯಾರೂ ಎನ್ನುವ ಹಾಗೆ ಆಲೋಚನೆ ಮಾಡುವಂತಹ ಕಾಲಕ್ಕೆ ಹೊಡೆದದ್ದೇ ನನ್ನ ಅಕ್ಕನ ಜೊತೆಯಲ್ಲಿ ಈಗ ಕಾಲವನ್ನ ಕಳೆಯುತ್ತಾ ಇದ್ದೇನೆ. ಏನು ಮಾಡುವ, ಹದಿಹರೆಯದ ಪ್ರಾಯವೇನೂ ಅಲ್ಲ, ಕಳೆಯಲಿಲ್ವಲ್ಲ. ಗಂಡನಿಗೆ ಇರಬೇಕು, ಗಂಡನ ಸುಖವನ್ನು ಅನುಭವಿಸಬೇಕು ಎನ್ನುವ ಮನಸ್ಸು ಹಾತೊರೆಯುತ್ತಾ ಉಂಟು. ಅಧಿಕಾರ ನನ್ನಲ್ಲಿ ಇದ್ದಿದ್ದರೆ ಎನ್ನುವ ಹಾಗೆ ಇನ್ನೊಂದು ಆಲೋಚನೆ. ಯಾವುದೂ ಇಲ್ಲ. ಒಬ್ಬ ಗಂಡ ಅಂತ ಒಬ್ಬ ಇದ್ದಿದ್ದರೆ, ಅಧಿಕಾರ ಅಂತ ನನ್ನಲ್ಲಿ ಇದ್ದಿದ್ದರೆ ನಾ ಹೇಗೆ ಮೆರೆದಾಡುತ್ತಾ ಇದ್ದೇನೋ ಆ ಕಾಲವನ್ನು ನಾ ಯಾವಾಗ ಪಡೆಯುವುದು ಒಂದೂ ತಿಳಿಯಲಾಗಿದೆ.
ಮಾಡವರೇ ಶಿವ ಶಿವ ಅವನು ಅಕ್ರಮ ಶಿವ ಶಿವ ಮನೆಗೆ ಬಂದ ನಮ್ಮ ಪರಿಚಯ ಆತ ನಿಮ್ಗೆ ನಾವು ಕಡಿಮೆ ಮಂದಿ ಅಲ್ರಿ ನಾವು ಎಲ್ಲಿಂದ ಬಂದವ್ರು ನಾವು ಸಿರ್ಸಿ ಮಾರಿಯವ್ವ ಯಲ್ಲಾಪುರದ ಎಲ್ಲವ್ವ ಎಲ್ಲ ನಮ್ಮ ದೇವಿ ಆದಾಳ್ರಿ ನಾವು ಯಾರ ಕೊರವಂಜಿ ಅದ್ದೇವ್ರಿ ನಾವು ತಡ್ರಿ ಪರಿಚಯ ಸಿಗ್ಲಿಲ್ಲ ಮೂಷಿಕ ನಾನ ಅವ ಸತ್ತವ ಹೇಳ್ದ ವೇಷ ಬದಲಾವಣೆ ಮಾಡ್ಕೊಂಡು ಹೋಗು ಮಗನೆ ಅಂತ ಹೇಳಿದಾನ ಹಂಗಾಗಿ ವೇಷ ಬದಲಾವಣೆ ಮಾಡ್ಕೊಂಡೆ ಎಲ್ಲಿ ನೋಡಿದ್ರು ಉದ್ರುದ್ರಿ ಹೋಗತ್ರಿ ಅಪ್ಪವ್ರೆ ಭಾಷೆ ಅದೇ ಬೇಕಲ್ಲ ಎಲ್ಲ ಕಡೆ ಭಾಷೆ ಮಾಡ್ತಾಡೇನ್ರಿ ಆಮೇಲೆ ಬಯಲ್ ಸೀಮೆ ಬಂದೇನ್ರಿ ಬಯಲ್ ಸೀಮೆಯಲ್ಲಿ ಒಂದೊಂದು ಮಂದಿಯನ್ನು ನೋಡೇನ್ರಿ ಅಪ್ಪವ್ರೆ ಹುಣ್ರಿ ಅಲ್ರಿ ವಿಷಯ ಹಂಗೈತ್ರಿ ಬಯಲ್ ಸೀಮೆ ಮಂದಿ ಎಲ್ಲಿಗೆ ಬಂದೆ ನಾನು ಕೊನೆಗೆ ಒಂದೊಂದು ಕ್ಷೇತ್ರಕ್ಕೆ ಹೋಗಿ ಕೊನೆಗೆ ರಾಯಬಾರಕ್ಕೆ ಬಂದೇನ್ರಿ ರಾಯಬಾಗಕ್ಕೆ ಬಂದ್ಮೇಲೆ ಮಂದಿ ನೋಡಿದಾಗ ಬಹಳ ಸಂತೋಷ ಆಯ್ತ್ರಿ ಯಾವ ಊರ್ ಮಂದಿಯ ಬರ್ಲಿ ಬಂದವ್ರಿಗೆ ಅನ್ನ ಕೊಡ್ತಾರ್ರಿ ಅವ್ರ ಸಂಸ್ಕಾರ ನೋಡ್ಬೇಕ್ರಿ ಬಂದವ್ರಿಗೆ ಸಹಾಯ ಮಾಡ್ತಾರ್ರಿ ಆಶ್ರಯ ಇಲ್ದಿದ್ದವ್ರಿಗೆ ಆಶ್ರಯ ಕೊಡ್ತಾರ್ರಿ ಈ ರಾಯಭಾಗದ ಮಂದಿಗೆ ನೂರಾರು ನಮಸ್ಕಾರ ರೀ ನೂರಾರು ನಮಸ್ಕಾರ ಇದ್ರಿರ್ಬೇಕ್ರಿ ಈ ರಾಯಭಾಗದ ಮಂದಿ ಅಮ್ಮ ಹೋಗ್ಬೇಡ್ರಿ ಇನ್ನೂ ಐತ್ರಿ ಕುಂಡ್ರಿ ನೀವು ಕುಂಡ್ರಿ ಆಮೇಲೆ ನೋಡ್ರಿ ಅಪ್ಪವ್ರ ನಮ್ಮ ಮಂದಿ ಇಬ್ರು ಅದಾರ ಇಲ್ಲಿ ಒಂದು ಸುರೇಶ್ ನಾಯ್ಕ ಅದಾನ ಸುರೇಶ್ ನಾಯ್ಕ ಬಹಳ ಒಳ್ಳೆ ಮಂದಿ ಅವ ಯಾರೇ ಬರ್ಲಿರಿ ಮಣಿಕಂಠ ಗೊತ್ತಾಗಲಿನ ಉಪ್ಪಾರ ಇಲ್ಲೇನು ಮಣಿಕಂಠ ಬಹಳ ಒಳ್ಳೆ ಮಂದಿ ಬಹಳ ಶಾಣಿ ಅದನವ ಒಳ್ಳೆ ಚುರುಕದನ ಯಾರೇ ಭಕ್ತಾದಿಗಳು ಬರ್ಲಿ ಅಭಿಮಾನದಿಂದ ಬಂದವ್ರಿಗೆ ಅನ್ನದಾನ ಮಾಡ್ತಾನ್ರಿ ಮತ್ತೊಬ್ರು ಇದ್ದಾರ್ರಿ ಸಂದೇಶ್ ಶೆಟ್ರ್ ಅಂತ ಅವ್ರು ಬಹಳ ಒಳ್ಳೆ ಮಂದಿ ರೀ ಅಪ್ಪವ್ರೆ ಇಬ್ಬರಿಗೂ ಬಹಳ ಒಳ್ಳೆ ಹೃದಯ ಶ್ರೀಮಂತಿಕೆ ಉಂಟ್ರಿ ಹಾಗಾಗಿ ನಿಮ್ಗೂ ವಿಷಯ ಹೇಳ್ಬೇಕಾ ನಮ್ಮ ವಿಷಯ ಹೇಳಿ ನೀವು ಈ ವರ್ಷ ಏನ್ ಹೆಸರು ಮಾಡಿರಿ
ಈ ವರ್ಷ ನೀವು ಮಾಡಿದಷ್ಟು ಹೆಸರು ಯಾರು ಮಾಡ್ಲಿಲ್ರಿ. ಎಲ್ಲಿ ನೋಡಿದ್ರು ನಿಮ್ಮನ್ನೆಲ್ಲ ಹಾಡಿ ಹೊಗಳ್ತಾರೆ. ನಮಗೂ ಬಹಳ ಸಂತೋಷ ರೀ. ನಮ್ಮ ಸಂಸ್ಥೆಯಲ್ಲಿ ನಿಮ್ಮಂತ ಹೆಸರಿದ್ದವ್ರು ಬಹಳ ಮಂದಿ ಇದ್ದಾರ್ರಿ. ಈ ವರ್ಷ ಒಂದು ಪಂಜರ ಪಕ್ಷಿಯಲ್ಲಿ ಬಹಳ ಹೆಸರು ಮಾಡ್ಲಿಲ್ಲ ನೀವು. ಅದೇ ಹೇಳುದ್ರಿ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದ್ರಿ. ನಿಮ್ಮನ್ನು ಸೃಷ್ಟಿ ಮಾಡಿದ ನಿಮ್ಮ ಅಪ್ಪಯ್ಯ ಆಚಾರ ಸಿಗ್ಬೇಕ್ರಿ. ಅವ್ರಿಗೊಂದು ನಮಸ್ಕಾರ. ಚಲೋ ಆತಾ. ಇವ ಯಾರ ಚಂಡವಾದಕ. ಅವನು ನಗು ಮುಖದಲ್ಲೇ ಕೆಲವ್ರನ್ನೆಲ್ಲ ಸರ್ವನಾಶ ಮಾಡಿಬಿಟ್ಟನ್ರಿ. ಬಹಳ ಒಳ್ಳೇದು. ಹಿಂಗೆಲ್ಲ ಆತಲ್ಲ. ಈಗ ನಾನು ಬಂದು ಉದ್ದೇಶ ಮಾಡ್ಬೇಕಲ್ಲ, ಇಲ್ಲಿರುವುದಲ್ಲ ಒಳಗಡೆ ಹೊಂಟೇನ್ ನಾನು. ಶೃಂಗೇರಿ ಶಾರದವ್ವ ನನ್ನನ್ನು ಕಂಡಾಗ ಈ ರೀತಿ ಭಾವವೇ? ನಿಮ್ಮ ನೋಡಿ ಅಲ್ಲ, ನನ್ನ ಆರಾಧ್ಯ ಮೂರ್ತಿಯನ್ನ ನಾನು ಮಾತಾಡಕತ್ತೇನ್ರಿ. ಅವರಲ್ಲಿ ಹ್ಞೂನ್ರಿ, ಅವರನ್ನು ನೆನಪಿಸಿಕೊಂಡೇನ್ರಿ. ಸರಿಯಾಗಿ ಬೀಳು. ಬಾ, ಎಂತ ಶೆಕೆ ಮರೇರಿ. ಮಂಡಿ ಎತ್ತಿ ಬೇಡ, ಎತ್ತಂದಾಗ ಎತ್ತಬೇಕು. ಆಯ್ತು. ಎಂತ ತರುಣಿ ಆಶ್ಚರ್ಯವನ್ನು ಕಾಣುವುದು. ಏನು ನಿಮ್ಮಂತರ ಮಹಾಪುರುಷರ ದರ್ಶನವೇನು ನಮ್ಮಂತರ ಪಾಲಿಗೆ ನಿಷಿದ್ಧವಾದದ್ದು. ಹೌದೇ ಬೇಕು ಅಂತ ಹೇಳಿದ್ರೆ ಬರುವವರು ನೀವು ಚಿಲ್ಲ. ಆಡಿದ್ದನ್ನು ಆಡಿದಾಗಿ ಹೇಳುವ, ಮಾಡಿದ್ದನ್ನು ಮಾಡಿದಾಗಿ ಹೇಳುವ, ನೋಡಿದಾಗಿ ಹೇಳುವವನ ಆಗಿರುವಾಗ ನಿಮ್ಮ ದರ್ಶನದಿಂದ ನನ್ನ ಜನ್ಮವೇ ಪಾವನವಾಗಿ ಹೋಯ್ತು. ಆಗ್ಲಿ, ಒಳ್ಳೇದಾಗ್ಲಿ. ಪಾಪವೆಲ್ಲವೂ ತೊಳೆದು ಹೋಯ್ತು. ಹುನ್ರಿ. ಅಯ್ಯೋ, ಏನ್ರಿ ಏನು ನಿಮಗಾಗಿ ಕಾದಿದೆ ಆಸನ. ಅದು ಬೇಡ್ರಿ ನನಗೆ. ಕುಷ್ಠಭಾಗ ಸುಟ್ಟೋದ್ರೆ ಏನ್ ಮಾಡಣ ನಾನು? ಅಯ್ಯೋ, ಬೆಂಕಿ ಹಾಕಿದ್ದೇವೆ ಅಂತಲ್ಲ, ಮತ್ತೇನ ನಿಮಗಾಗಿ ವಿಶೇಷವಾಗಿ ಇರಿಸಿದಂತ ಆಸನ ಅಂತ ಎಲ್ಲ ಐತಿ. ಈ ಕಡೆ ಉಂಟು. ನಾನು ಹೆಂಗ್ ಬರ್ಬೇಕ? ಹಂಗ ನಡ್ಕೊಂಡೇ ಬರ್ಬೇಕ. ನೀನ್ ದೌಡ್ ಮುಂದೋಗ, ನಾ ದೌಡ್ ಹಿಂದ್ ಬರ್ತೀನ. ಓ, ದೌಡ್ ತರ್ಬೇಕು. ನಿಮ್ಮ ಅಜ್ಜಿ ಕೂಡ ಅದೆಲ್ಲ ದೌಡ್ ಬೇಗ ಬೇಗ ಕ್ಯಾಶ್. ಅಯ್ಯೋ, ಸಮಸ್ಯೆ ಆಯ್ತು. ನಮ್ಮ ಊರಲ್ಲೆಲ್ಲ ಹಂಗೆ ದೌಡ್ ಅನ್ನೋಕೆ ನಾವು ಕ್ಯಾಶ್ ಅನ್ನೋಕೆ. ಹೌದಾ? ಅದೇ ಸಮಸ್ಯೆ ಆಯ್ತಾ? ಆತ ಬನ್ನಿ ಬನ್ನಿ. ಉಂಡ. ಸರಿ ಆಯ್ತಲ್ಲ. ಏನ್ ಹಾನ್ ಮಾಡಕತ್ತಿ ನೀನು? ಏನ್ ಹಾನ್ ಮಾಡಿದಿ? ನೀವು ಬಂದಾಗ ವಿಶೇಷವಾದ ಇಲ್ಲಿ ಬರ್ಬೇಡ್ರಿ, ಹಂಗ್ ಬರ್ರಿ. ಬ್ಯಾಟ್ರಿ ಅಪ್ಪವ್ರೆ ಸಾಕು. ಹುಣ್ರಿ, ಒಳ್ಳೆ ಟೈಮ್. ವ್ಯವಸ್ಥೆ ಹಾಗೆ. ಅದೊಂದು ಕೊಡ್ರಿ ನಂಗೆ. ಅಲ್ಲೇ ಒಂದು ತಗೋತಮ್ಮ, ಒಂದು ತಗೋ. ಸಾಕು ಅದು ಬೇಡ ತಮ್ಮ, ನೀವು ಹೋಗು ಮುಂದೆ. ಹೇಳು ತಂಗ್ಯವು ಇಲ್ಲಿ ಬಂದು ಕೂತೇ ಬಿಡ್ತೀಯ ನೀನು. ನೋಡು, ನನ್ನ ಮಂತ್ರ ಸೃಷ್ಟಿಯಿಂದ ಇಬ್ಬರನ್ನ ಇಲ್ಲಿವರೆಗೆ ತರ್ಸೇನ್ ನಾನು. ಇದು ಹೋಗ್ತದೆ, ಹೋಯ್ತಲ್ಲ ಈಗ. ಹೇಳ ಅಲ್ಲ ಆತ. ಆತ್ಮಗಳೇ ಏನ ಇದು ಪಾದವನ್ನು ತೊಳೆಯುವುದಿಲ್ಲವೇ? ತೀರ್ಥ ತಗೋ, ಕೈಯಲ್ಲಿ ಬಾಯಿಗೆ ಹೈಕೊಳ್ಳು. ಬೇಡ, ಮತ್ತು ನೀ ತಗೋ, ನೀ ಸರಿಯಾದ. ಏನು ಒದ್ರ ಏನು ಹೇಳನ್ನಕತ್ತಿ ನಾನು. ನಿಮ್ಮಲ್ಲಿ ಒಂದು ಮಾತು. ಏನು? ಇದ್ದದನ್ನ ಇದ್ದ ಹಾಗೆ ಹೇಳುವವರು. ಇದ್ದದಿದ್ದಾಗಿ ಹೇಳುವವು ನಾನು. ನಿಮ್ಮ ಬಾಯಾರೆ ಕೇಳಬೇಕು ಎನ್ನುವ ಹಾಗೆ. ಏನು? ನನ್ನದಾದ ಭವಿಷ್ಯವನ್ನ. ನಿನ್ನ ಭವಿಷ್ಯ ಹೇಳ್ಬೇಕೇನ? ನೀವು ಯಾವ್ದು ನೋಡಿ ಹೇಳಿ. ನಾನು ನೋಡ ಮುಖ ನೋಡಿ ಹೇಳ್ತೇನೆ. ಕಣ್ಣು ಹುಬ್ಬು ನೋಡಿ ಹೇಳ್ತೇನೆ, ಕಣ್ಣು ನೋಡಿ ಹೇಳ್ತೇನೆ, ತುಟಿ ನೋಡಿ ಹೇಳ್ತೇನೆ, ಆಮೇಲೆ ಕೈ ನೋಡಿ ಹೇಳ್ತೇನೆ. ಕೈ ನೋಡಿ ಹೇಳ್ತೇನೆ. ಮುಖ ಮಾತ್ರವೇ, ಅಂಗಾಂಗವನ್ನು ನೋಡಿ ಹೇಳಬಲ್ಲೆ ನಾನು. ಮುಖ ಮಾತ್ರವೇ ಅಲ್ಲ, ಕೈಯನ್ನು ನೋಡಿ ಹೇಳ್ತೀನಿ. ಕೈಯನ್ನು ನೋಡು. ನಿನ್ನ ಮುಖವನ್ನು ಒಮ್ಮೆ ನೋಡಿ ಹೇಳ್ಬೋದಿತ್ತು. ತಂಗ್ಯವ್ವ ಏನಾಯ್ತು ನಿನ್ನ ಮುಖಕ್ಕೆ? ನೋಡ, ನೀನ್ ಇವತ್ತು ಬಿಸ್ಲಿಗೆ ಹೋಗೇನು? ಬಿಸ್ಲಿಗೆ ಹೋದ್ಮೇಲೆ ಆ ಗೆರೆ ಎಲ್ಲ ನೋಡ್ಲಿಕ್ಕೆ ಆಗಕ್ಕಿಲ್ಲ. ಹೌದಾ? ಎಲ್ಲ ಕಪ್ಪಾಗಿ ಹೋಗವು. ಚಿಂತೆಯಲ್ಲಿ ಬಳಲಿ ಹೋಗಿದ್ದೆ. ಆಯ್ತು, ಅದನ್ನ ಹೇಳ್ಬೇಡ, ಮುಂದೆ ಹೇಳ. ಇದಕ್ಕೆ ಕೈ ನೋಡ್ಬೇಕು. ಅಲ್ಲಿ ಯಾಕೆ ಹೋಗ್ಬೇಕ? ಕೈಯಲ್ಲಿ ಬೆವರಿದ್ರೆ ಗೆರೆ ಕಾಣುದಿಲ್ಲ. ಇದೇನೋ ತಂಗಿ, ನಿನ್ನ ಕೈಯಲ್ಲಿ ಒಂದು ಗೆರೆ ಇಲ್ಲ. ಗೆರೆಯಲ್ಲಿ ಏನ್ ಮಾಡ್ಕೊಂಡಿ?
ಅಯ್ಯೋ ಪಾತ್ರೆ ಬೆಳಗಿ 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 ಬೆಳಿಗ್ಗೆ ಅಲ್ಲ ಬೆಳಿಗ್ಗೆ ಒದ್ರ ಹಾಗಾಗಿ ಹಾ. ಗೆರೆಯೆಲ್ಲ ಎಷ್ಟೊತ್ತಿಗೂ ನೀನು ತೊಳಿತಾ ಇರ್ತೀಯನ ಪಾತ್ರೆಯನ್ನ ಅದೇ ನಾ ಹೇಳಕತ್ತೀನಿ ನಾನು ಹಾ. ಆತಲ್ಲೇನ ನಿನ್ನ ಭವಿಷ್ಯ ನಾ ಹೇಳ್ಬೇಕು ಹೇಳಿ. ನಿನ್ನ ಕುಲದೇವ್ರು ಯಾವ್ದ ಆ, ಕಾಳಿ ನೀ ಕಾಳಿ ಕಾಳಿಯಲ್ಲೇನ ಕಾಳಿಗೂ ಪ್ರಾರ್ಥನೆ ಮಾಡ್ಕೊಳ ಒಂದು ಕಾಯಿ ಇಟ್ಕೊಳ ಕಾಯಿ ತೆಗ್ದಿಡ್ಬೇಕು. ನಾನು ಹೇಳಿದ್ಮೇಲೆ ನೀ ತಿರುಗಿ ನೋಡ ಅಲ್ಲಿವರೆಗೆ ನೋಡ್ಬೇಡ ಅಮ್ಮ ಜಗಜ್ಜನನಿ ಲೋಕಮಾತೆ ಆತೇನ ಆಯ್ತು ತಂಗಿವ ಈಗ ಇದು- ನೋಡು. ಜ್ಞಾನದಲ್ಲಿ ಸಿಗ್ಗಿ ಶಾರದವನ ಜ್ಞಾನದಲ್ಲಿ ಅದನ್ನ ನಾನು ಅದಷ್ಟು ದಾನ ಮಾಡ್ತೀರಪ್ಪ. ಎಲ್ಲವನ್ನ ಪವಾಡ ಬಂದೈತೆ ನನಗೆ ನೋಡ ಕೈ ಮುಂದೆ ಹೋದ್ರೆ ಕೈ ಮುಂದಾಕ ನಿನ್ನ ಭವಿಷ್ಯ ಹೇಳ್ಬೇಕಲ್ಲ ಇನ್ನ ನೋಡಿ ಈಗ ಹೇಳ್ತೇನೆ ನಾನು ಹಿಂದ್ ಬಾ ಮುಂದ್ ಬಾ ನೋಡು ನಿನ್ನ ಭವಿಷ್ಯದಲ್ಲಿ ಬಹಳ ಒಳ್ಳೇದಾತ ಹೌದಾ ಹೌದೌದು ನೀನು ಕೆಲವೆಲ್ಲ ಸಾಧನೆ ಮಾಡಿದ್ದೆ ನೀನು ಈ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದೆ ನೀನು ಯಾರು ನಿನ್ನ ಒಬ್ಳಿಂದ ಆಗ್ಲಿಲ್ಲ ನಿನಗೊಬ್ಬ ಒಬ್ಬಳು ಗೆಳತಿ ಇದ್ದ ಅವಳಿಂದ ನೀನು ಬಹಳ ಹೆಸರು ಮಾಡಿದಿ ಆಮೇಲೆ ನೋಡಿ ನಿನ್ನ ಗೆರೆ ಐತಲ್ಲ ಇದು ಬಹಳ ಒಳ್ಳೆ ಗೆರೆ ನೋಡಿ ಇದು ಗುರು ನಾನು ಹೇಳ್ತೀನಿ ಗಪ್ ಕುಂದ್ರ ನೀನ ಹಂಗೆಲ್ಲ ಒದ್ರ ಬೇಡ ನೀನು ತಪ್ಪಾಯ್ತು. ಕಾಳಿ ಅವನು ಬೇಜಾರಾಗದು ಅಯ್ಯಮ್ಮ ತಿರುಗ್ಬೇಡ ಎಂದಾತ ಇದು ಚಂದ ಇಲ್ಲೇನ ನಾ ಹೇಳಿದ ಮಟ್ಟಕ್ಕೆ ಕೇಳ್ಬೇಕು ನೀನು ನೋಡು ಕೈ ಹಿಂಗ್ ಮಾಡ ಇಲ್ಲಿ ನೋಡು ಗುರು ಅದಾನ ಗುರು 11ನೇ ಮನೆಯಲ್ಲಿ ಅದಾನ ಶುಕ್ರ 12ನೇ ಮನೆಯಲ್ಲಿ ಅದಾನ ಆದ್ರೆ ಶನಿ ಎಲ್ಲ ಅದಾನ ಎದ್ರದನ ಇಲ್ಲ ರಾಯಬಾರದಲ್ಲಿ ಬಾಡಿಗೆ ಮನೆಯಲ್ಲಿ ಅದಾನ ಏನು ಹೋದ್ರೆ ಕತ್ತೀನಿ ಹಂಗಲ್ಲ ಶನಿ ನೀನನ್ನು ಕಾಡ್ತಾ ಅದಾನ ಶನಿ ಕಾಡ್ತಾ ಇದ್ದಾನೆ ಕಾಡ್ತಾ ಇದ್ದಾನ ನಿನಗೆ ಕಾಡಕ್ ಪ್ರಾರಂಭ ಆಗಿ ಎಷ್ಟು ವರ್ಷ ಆತ ಗುರು ತುಂಬಾ ನೋವು ಉಂಟು ಮಾಡ್ತಾ ಇದ್ದಾನೆ ಗುರು ಇವನೇ ಹೆಣವೇಲ ಇವ್ನು ಸರಿ ಮಾಡ್ತಾನಮ್ಮ ಚಲೋ ಅದಿ ಈಗ ಇಲ್ಲಿ ಬಂದಾಯ್ತು ನಿನಗ ಪ್ರಾಯ ಬಂದ ಮೇಲೆ ಮದುವೆ ಆಗ್ಬೇಕಂತ ಆಸೆ ಆತಲ್ಲೇನ ಹೌದು ನಿನ್ನ ಗಂಡನ ಮನೆಯಲ್ಲಂತ ನಾನು ತಿಳ್ಕೊಂಡೇನ ಶೃಂಗೇರಿ ಶಾರದವು ಒದ್ರ ಕತ್ತಾಳ ನಿನ್ನ ಗಂಡನ ಮನೆ ಬಿಜಾಪುರ ಐತಿ ಬಿಜಾಪುರ ವಿಜಯಪುರ ನಾನು ಮಾತಿಗೆ ಹೇಳನಷ್ಟೇ ವಿಜಯಪುರದ ನಿನ್ನ ಗಂಡನ ಹೆಸರ ಕನಕ ವಿಕ್ರಮರ್ಮಲನ್ ಅಲ್ಲಿ ನೋಡ ಇದ್ದದ್ದನ್ನು ಇದ್ದಾಗ ಹೇಳ್ತಾರೆ ವಿಕ್ರಮದನಲ್ಲೇನು ಮದುವೆ ಆಗಿ 1 ವರ್ಷ ಒಳ್ಳೆ ರೀತಿಯಿಂದ ದಾಂಪತ್ಯ ಜೀವನವನ್ನು ನಡೆಸ್ಕೊಂಡಿರಿ ತಂಗಿಯವ್ವ ನಿನ್ನ ಹೆಸರೇನು ಹೋದ್ರ ನಿರ್ಮಲ ನಿರ್ಮಲ ನೀ ನಾ ತಾತ ಇವ್ರ ಹೆಸರೇನು ಪ್ರಥಮದಲ್ಲಿ ಬಂತ ಅವ್ರ ಗಂಡ ಹೆಚ್ಚು ಸಮಯ ಉಳಿಕಿಲ್ಲ ಎಲ್ಲ ಹೊಗೆ ಹರಿಸ್ಕೊಂಡು ಹೋಗ್ತಾರೆ ಹೌದೇ ದೇವ್ರೆ ಇದನ್ನು ಹೇಳಿದವರೇ ನನಗೆ ಒಂದ್ಸತಿ ಆಯ್ತು ಬಿಡು ನಿಮ್ಗೆ ಮದುವೆ ಆಯ್ತು ಮದುವೆ ಆಗಿ ಕೆಲವು ಸಮಯ ಸುಖದಿಂದ ಆದಾರಿ ಆಮೇಲೆ ನಿನ್ ಗಂಡ ಏನೋ ಒಂದು ಕೆಲಸಕ್ಕೆ ಹೊರಗಡೆ ಹೋದನ ಹೋಗುವ ಮುಂಚೆ ನಿನ್ಗೊಂದು ಮಗುವಾಗಿಲ್ಲೇನ ಅವನ ಹೆಸರು ಬಹಳ ಒಳ್ಳೆ ರೀತಿಯಿಂದ ಇಟ್ಟೀನಿ ನೀನು ಅವ ಕಿಚ್ಚಿನಿಂದ ಹುಟ್ಟಾನ ಅವನ ಹೆಸರು ಸುದೀಪ್ ಅಲ್ಲೇನ ಹೇಗೆ ಹೇಳ್ತೀರಿ ಅದೇ ಇನ್ನೊಮ್ಮೆ ದೇವರನ್ನು ಜ್ಞಾನ ಮಾಡ ತಂಗಿಯವ ತಿರ್ಗಿ ನೋಡ್ಬೇಡ ಈಗ ನೋಡ ಮುಂದ್ ಬಾ ಆಮೇಲೆ ನಿನಗೆ ಮದುವೆ ಆತ ಮದುವೆ ಆಗಿ ಮಗ ಆದನ ಮಗ ಆದ್ಮೇಲೆ 1 ವರ್ಷ ಏನಾತ ನಿನ್ನ ಗಂಡ ಏನೋ ಒಂದು ರಾಜ್ಯಕ್ಕೆ ಹೊರಗಡೆ ಹೋದಾಗ ನಿನ್ನ ಗಂಡ ಸತ್ತಲ್ಲೇನ ತಾಯಿ ನುಡಿಸವ್ವ ನೆನಪಿಸಬೇಡಿ ಗಂಡ ಹೋದ್ಮೇಲೆ ನೀನೇನ್ ಮಾಡಿದಿ ನಿನ್ನ ತವರಿಗೆ ಬಂದಿ ಇಲ್ಲಿಗಲ್ಲೇನ ಅಕ್ಕನ ಮನೆಗೆ ಬಂದೆ ನಿನ್ನ ಅಕ್ಕನ ಹೆಸರು ಶ್ಯಾಮಲೆ ಅಲ್ಲೇನ ಅದೇ ಎಂತ ಮಹಾಪುರುಷ ಶ್ಯಾಮಲ ಇದ್ದಾಳ ಆಮೇಲೆ ನಿನ್ಗೊಬ್ಬ ಭಾವ ಅದಾನ ನಿನ್ನ ಅಕ್ಕನ ಗಂಡ ಹೆಸರೇನ ಬೇಡ ಬಿಡ ಅದು ಮನುಷ್ಯನೊಳಗೆ ಐತ ಆಮೇಲೆ ಗಂಡ ಸತ್ತ ಮೇಲೆ ನೀನು ಬಹಳ ಬೇಸರದಲ್ಲಿದ್ದಿ ನೀನು ಒಂದು ಅಂತಃಪುರದ ಒಳಗಡೆ ಇದ್ದಿ ಆಮೇಲೆ ನಿನಗೊಬ್ಬ ಹುಡುಗ ಈಗ ಪ್ರೀತಿ ಮಾಡಕ್ ಹತ್ತನಲ್ಲ ಏನ ಗಂಡನ್ ಕಳ್ಕೊಂಡೋಡ ನಾನು ನೀವೇ ಹೇಳಿ ಅವನನ್ನು ಒಪ್ಪಿಯಾನೆ ಸಮಾಜ ಒಪ್ಪುವುದೇ ಅಯ್ಯೋ ಎಲ್ಲರನ್ನು ನಾನು ಒಪ್ಸ್ತೇನೆ ಎಲ್ಲರೂ ನಾನು ಒಪ್ಸ್ತೇನೆ ಅವನ ಬಾಯಿ ಮಣ್ಣಾಕ ಈ ವೇಷ ಮಾಡಿ ನಾನು ಬೊಜ್ಜ ಮಾಡಿದೆ ಈಗ ಹೇಳಿದ್ರ ಎಂತಿಲ್ಲ ಆಮೇಲೆ ಅವನ ಮೇಲೆ ನಿನಗೆ ಪ್ರೀತಿ ಪ್ರೇಮ ಹುಟ್ಟಿದೆ ಈಗ ಅಲ್ಲೇನ ಒತ್ತರ್ರೀನಾ ಅಲ್ಲ ಹೌದೇನ ನಮ್ಮವ್ವ ಶಾರದವ್ವ ಅವಳನ್ನು ಜನ ಮಾಡೇನೆ ಆಯ್ತಾ ನೋಡಿ ನೀನು ಬಹುಶಃ ಅವನನ್ನು ಹಿಡ್ಕೊಂಡದ್ದು ಯಾವ್ದಾದ್ರು ಹುಡುಗ ಯಾರು ಗೊತ್ತಾತೇನ ಪ್ರಚಂಡ ನೀನು ಇಷ್ಟಪಟ್ಟಿ ನೀನ ಹೌದಲ್ಲೇನ ಕಾಳಿಯವ ಸತ್ಯ ಹೇಳಲ್ಲ ಹೌದಾ ಹೇಳ
ಯವ್ವ ಜೈ ಯಲ್ಲಪುರದ ಎಲ್ಲವ್ವ ಏನಾಯ್ತ ಇದು ಹೆರಿ ಕುಟುಂಬ ಹೋದ್ರೆ ಹಿಂಗೆ ಬರತ್ರಿ ಒಬ್ರು ಮೈ ಮೇಲೆ ಬರುತ್ತ ಏನ್ ನಿಮ್ ಕುಟುಂಬದವ್ರು ಹೋದ ಕಾಯ್ತಾಗ್ತಿರ್ಲಿಲ್ಲ ಒದ್ರ ನೀನು ಒದ್ರ ಏನ ನೀನು ಯಾಲಕ್ಕಿ ಸಂತಾನದ ಏ ಯಾಲಕ್ಕಿ ಹಾಲಕ್ಕಿ ಅದ ನಾನು ಏ ಇದ್ದಂಗೆ ಹೇಳುವ ನೀನು ನನ್ನ ಭವಿಷ್ಯ ಹೇಳ್ತೀಯ ನನ್ನ ಭವಿಷ್ಯ ಇದ್ದಾಗ ಹೇಳಿದೀಯ ಇದ್ದಾಗ ಹೇಳಿ ನಾನು ನನಗೊಂದು ಅಭ್ಯಾಸ ಉಂಟು ಏನ್ರಿ ನನಗೆ ಭವಿಷ್ಯ ಹೇಳಿಕ್ ಬರ್ತದೆ ಹೂನ್ರಿ ಮುಖ ನೋಡಿದ್ರೆ ಹೇಳ್ತೀನಿ ಅಂತ ಹಂಗಾರ ಬಾ ಒಟ್ಟೆ ಹೋಗೋಣ ನನ್ನ ಮನೆಗೆ ಇಲ್ಲೇ ಈಗ ನಿನ್ನ ಭವಿಷ್ಯ ಹೇಳ್ತೇನೆ ಹೌದಾ ಈಗ ನೀನ್ ಯಾರು ಏನಂತ ಹೇಳುದಾ ನೀನ್ ಯಾರಂತ ನಾನು ಹೇಳುದಾ ಹೋಲ್ ನೋಡ್ರಿ ಎಲ್ಲಿ ನಮ್ಮ ಬೊಜ್ಜ ಆಯ್ತು ಈಗ ಎಂತಿಲ್ರಿ ನೀನ್ ಯಾರಂತ ಹೇಳುದಾ ಯಾರ್ರಿ ನಾನು ಹೇಳುದಾ ಎಂತದ್ದು ಅದು ನಂದು 5 ವರ್ಷ ಆಯ್ತು ಕಾಪಾಡ್ಕೊಂಡು ಬಂದೇನಿ ನಾನು ತೊಳಿಲಿಕ್ಕೆ ತಗೊಂಡು ಹೋಗುದಿಲ್ವಾ ನಾಡ್ ತಗೊಂಡು ಹೋಗ್ಬೇಕು ಹೌದಾ ಏ ಮೂಷಿಕ ನಾನು ನೀನೇ ಅಲ್ಲ ನಿಮ್ಗೆ ಯಾಕೆ ಪರಿಚಯ ಸಿಕ್ತ ನಿನ್ನ ಪೂರ್ಣ ವಿಳಾಸ ನನಗೆ ಗೊತ್ತುಂಟು ನೀವು ಅರಮನೆಗೆ ಬಂದ ಆ ಕ್ಷಣದಿಂದ ಈ ಕ್ಷಣದವರೆಗೂ ಯಾರು ಏನು ಹೇಗೆ ಎನ್ನುವುದು ಚೆನ್ನಾಗಿ ಲೆಕ್ಕಾಚಾರ ಮಾಡಿದ್ದೇನೆ ಹೌದೇನಾ ನನ್ನ ಮನಸ್ಸಿನ ಪ್ರಚಂಡ ಇದ್ದದ್ದು ನೀನೆಂತ ಹೇಳುದು ಅವನೇ ಬಂದು ಹೇಳಬೇಕು ಎನ್ನುವ ಕಾಲವನ್ನು ಕಾಯ್ತಾ ಇದ್ದ ಅಯ್ಯೋ ಮರೇ ನಾವು ಹೇಳ್ಬೋದಿತ್ತು ಆಯ್ತು ನಾ ಬರ್ತೇನೆ ಬರುದಲ್ಲಿಗೆ ಇಲ್ಲಿವರೆಗಾಗಿ ಬಂದಿದ್ದೀಯಾ ಇಂತ ಘನ ಸಾಧನೆ ಮಾಡಿದ್ದೀಯಾ ನಿನ್ನೊಂದು ಸನ್ಮಾನ ಮಾಡಿದ್ರೆ ಹೇಗೆ ಬೇಡ ನನ್ನ ಜೀವಮಾನದಲ್ಲಿ ಬೇಡ ನಾನು ಮಾಡ್ಕೊಂಡೆ ನಾನು ಮಾಡ್ತೇನೆ ಈಗ ಬೇಡ ನನ್ನ ಕಾರ್ಯಕ್ರಮದಲ್ಲಿ ನಿನಗೊಂದು ವಿಶೇಷ ಸನ್ಮಾನ ಆಯ್ತಾ ವಿಶೇಷ ಸನ್ಮಾನ ಆಗ್ಬೇಕು ಅಂತಂದ್ರೆ ಇದು ನನ್ನ ಮೈ ಮೇಲೆ ಇಟ್ಕೊಳ್ಲಿಕ್ಕಿಲ್ಲ ಎಲ್ಲ ಬಿಡಿಸು ಬಿಡಿಸಿ ಅಯ್ಯೋ ನನ್ನ ಜೀವಮಾನದಲ್ಲಿ ನನ್ನ ಶೀಲವನ್ನು ಯಾವತ್ತೂ ನಾನು ಹಾಳು ಮಾಡ್ಕೊಂಡು ಶೀಲ ಇದ್ರೆ ನಿನಗೆ ಹಾಳಾಗುವುದು ಶೀಲ ಅವಮಾನ ನಿನಗೆ ಅವಮಾನ ಇಲ್ಲ ಸನ್ಮಾನ ಎಲ್ಲ ಒಂದೇ ನಿನಗೆ ಯುವಕರೆಲ್ಲ ಎದ್ದೇಳಿ ಯುವಕರಲ್ಲಿ ಎದ್ಬಂದ್ರೆ ಜಾಗ್ರತೆ ಈಗ ಬಿಡ್ಸಾಕೋಣ ಒಂದ್ ಸ್ವಲ್ಪ ಕೈ ಹಾಕಿ ಬೇಗ 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 ಈಗೆಂತ ಮಾಡುದು ಇದೆಲ್ಲ ಬಿಡಿಸು ಬೇಡ ಅಯ್ಯೋ ಬೇಡ ಎಲ್ಲ ಬಿಡಿಸು ಒಂದು ಇಟ್ಕೊಳ್ಳಿಕ್ಕಿಲ್ಲ ಏನು ಮೋಸ ಮಾಡ್ತೀಯ ವೇಷ ಮಾಡೋರಿಗೆಲ್ಲ ಹೆಸರು ಕೊಡ್ತೀನಿ ಈ ರೀತಿ ಮೋಸ ಆಯ್ತಲ್ಲ ಎಲ್ಲ ಬಿಡಿಸು ಎಲ್ಲ ಇಟ್ಕೊಳ್ಳಿಕ್ಕಿಲ್ಲ ಸನ್ಮಾನ ಮಾಡುವಾಗಲ್ಲ ಇದನ್ನು ಇಟ್ಕೊಳ್ಳಿಕ್ಕಿಲ್ಲ ನೀವು ಆಚೆ ನೋಡ್ರಿ ಎಲ್ಲಿ ನೋಡುದು ನನ್ನ ಬಿಡಿಸ್ತೀಯಲ್ವಾ ಬೇಗ ಬೇಗ ಬಿಡಿಸು ಇನ್ನು ಯಾರಾದ್ರೂ ನನಗೆ ಮೋಸ ಮಾಡುದು ಬಂದ್ರು ಅಂತ ಗೊತ್ತಾದ್ರೆ ಅವ್ರಿಗೆ ಇದೇ ಪರಿಸ್ಥಿತಿ ಬರುದು ಆಯ್ತಾ ಆಯ್ತಾ ತಿರುಗುದಾ ಆಚೆ ನೋಡಿ ಬೇಗ ಬೇಗ ಆಯ್ತಾ ಮತ್ತೆ ಓಡೋಗ್ತೀಯ ಹಾಗೆ ಆಯ್ತಾ ಬಿಡಿಸು ಇದು ಬಿಡ್ಸಕ್ ನೀವು ಇಲ್ಲೇ ನೋಡ್ತೀರಿ ಈಗ ಎಲ್ಲ ನೋಡ್ತಾರೆ ಬಿಡಿಸಿಗ ಇದು ಎಂತದ್ದು ಇದು ಅಯ್ಯೋ ಅಲ್ಲದೆಂತದ್ದು ಇದು ಕೈ ತೆಗಿಬೇಕಾ ಹೂಳು ತೆಗಿ ಅಲ್ಲಿ ಇಲ್ದೆ ಅಷ್ಟು ನೋಡ್ತೀರಿ ಇದ್ರೆ ಇಷ್ಟೇ ಬಿಡಿಸು ಅಂದೆ ಯಾವ್ದಾ ಅದು ಇದು ಬಿಡಿಸು ಬೇಡವೇ ಇಲ್ಲ ಬೇಡ ಎಲ್ಲ ಬಿಡಿಸು ಯಾವ್ದು ಇಟ್ಕೊಳ್ಲಿಕ್ಕಿಲ್ಲ ನಾವು ಸತ್ತವ ಇದೆಲ್ಲ ಮಾಡ್ಕೊಂಡು ಹೋಗಂತ ನನ್ನ ಮರ್ಯಾದೆ ಮಾನವ ಬೇರೆಯವ್ರು ಹೇಳಿದೆಲ್ಲ ಮಾಡ್ಕೊಂಡು ಬಂದ್ರಿ ಅದೇ ಅದನ್ನು ಬಿಡಿಸು ಅದನ್ನು ಬಿಡಿಸು ಇದು ಬಿಡಿಸ್ರ ಒಳಗೆ ಎಂತ ಇಲ್ಲ ಎಂತದು ಇದು ಬಿಡಿಸ್ರ ಒಳಗೆ ಎಂತ ನೋಡುವ ಏನುಂಟು ಅದು ಬಿಡಿಸು ಉದ್ದೇಶ ಮಾಡಿದ್ರೆ ಆಗುತ್ತೆ ಎಲ್ಲಿ ಹೋದ ಅವನ ಕರಿ ಎಲ್ಲಿ ಹೋದ ನನ್ನ ಮಾನ ಮರ್ಯಾದೆ ತಗ್ದೆ ಮರೆಯ ಇದೆಲ್ಲ ಯಾವ ರಾಶಿ ಇದು ನಂದೇ ರಾಶಿ ಹೇಳಿದ್ದೇನೆ ಇನ್ನೊಬ್ಬರು ಮಾಡಿದ್ದು ಕದ್ದುಕೊಂಡು ಬಂದು ಹಾಕಿದ್ರೆ ಅವ್ರಿಗೆ ಗೊತ್ತಾದ್ರೆ ಬಿಡಿಸ್ಕೊಂಡು ಹೋಗ್ತಾರೆ ಅಂತ ಇದು ಇದು ಕಂಡ ಇದು ತೋಳಲ್ಲ ತೊಲೆ ತೊಲೆಯ ಹಾಗೆ ಹೇಳಿದ್ರೆ ಸ್ವಲ್ಪ ಹೊತ್ತಲ್ಲಿ ಆಗ್ತದೆ ಎನ್ನ ಕೊಲೆ ಬರ್ತೇನೆ ಮೊದಲು ಒಳಗಿದ್ದನ್ನು ಗಟ್ಟಿಯಾಗಿ ಕಟ್ಟಿಕೋ ಎಂತ ಈಗ ಕಡೆ ಬಣ್ಣ ಒರೆಸಬೇಕಲ್ಲ ಅದು ಕೊಡಿ ಇದು ಇದು ಯಾವ್ದು ಇಟ್ಕೊಳ್ಳಿಕ್ಕಿಲ್ಲ ಮಿತ್ರ ಬರ್ತೇನೆ ಆಯ್ತಾ ಜಾಗ್ರತೆ ಬಾಯಿ ಒಂದು ಸ್ವಲ್ಪ ಹೆಚ್ಚು ಮಾರಾಯ ಅದೆಲ್ಲ ಸರಿ ಮಾಡಿ ಇಟ್ಕೊಂಡು ಹೋಗು ಹೋಗ್ಕೊಂಡು ನೋಡಿದ್ರೆ ಭಯ ಆಗ್ತದೆ ಹೋಗ್ತೇವೆ